ಎಲ್ರಿಗೂ ನಮಸ್ಕಾರ. ನಿನ್ನೆಯ ಎಪಿಸೋಡ್ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಉಪಯುಕ್ತವಾಗಿರುವಂತಹ ಟಾಪ್ 50 ಪ್ರಶ್ನೆಗಳನ್ನು ನೋಡಿದ್ದೀರಿ. ಅದೇ ರೀತಿಯಾಗಿ ಇನ್ನೂ ಅತ್ಯುಪಯುಕ್ತವಾಗಿರುವಂತಹ 50 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನೇ ಅತ್ಯಂತ ಸರಳ ಉತ್ತರಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀವಿ. ದಟ್ ಈಸ್ ಪಾರ್ಟ್ 2. ಭಾನುವಾರ ನಡೆಯುವಂತಹ SDA ಎಕ್ಸಾಮ್ ಆಗಿರ್ಬೋದು ಅಥವಾ ಮುಂದೆ ಬರುವಂಥ ಯಾವುದೇ ರೀತಿಯ FDA, SDA, ಪೊಲೀಸ್ ನೇಮಕಾತಿ ಪರೀಕ್ಷೆಗಳಿಗೆ ಇದು ಬಹಳ ಉಪಯುಕ್ತಕರವಾಗಿರುತ್ತೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಅರಬ್ ವಿಶ್ವ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲನೇ ಭಾರತೀಯ ಯಾರು? ತಾಹೆರಾ ಕುತುಬುದ್ದೀನ್. ಮುಂಬೈನಲ್ಲಿ ಜನಿಸಿದ ಚಿಕಾಗೋ ವಿಶ್ವವಿದ್ಯಾಲಯದ ಅರೇಬಿಕ್ ಸಾಹಿತ್ಯದ ಪ್ರಾಧ್ಯಾಪಕ ಡಾಕ್ಟರ್ ತಾಹೆರಾ ಕುತುಬುದ್ದೀನ್ ಇತ್ತೀಚೆಗೆ 15ನೇ ಶೇಖ್ ಜಾಯಿದ್ ಪುಸ್ತಕ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಮೂಲದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಪ್ಯಾಸೇಜ್ ಎಕ್ಸರ್ಸೈಸ್ ಪ್ಯಾಸೆಕ್ಸ್ ಮೇ 9ರಂದು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯಿತು? ಇಂಡೋನೇಷ್ಯಾ. ಭಾರತೀಯ ಮತ್ತು ಇಂಡೋನೇಷ್ಯಾ ನೌಕಾಪಡೆಗಳು ಮೇ 9ರಂದು ದಕ್ಷಿಣ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ಎಕ್ಸರ್ಸೈಸ್ ದಟ್ ಈಸ್ ಪ್ಯಾಸೆಕ್ಸ್ ಅನ್ನು ನಡೆಸಿದವು. ಒನ್ ಈಸ್ ದಿ ರೈಟ್ ಆನ್ಸರ್. ಯಾವ ದೇಶದ ಜನಸಂಖ್ಯೆ 1.4 ಬಿಲಿಯನ್ ದಾಟಿದೆ? ಚೀನಾ. ನ್ಯಾಷನಲ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕಳೆದ ಒಂದು ದಶಕದಲ್ಲಿ ಚೀನಾದ ಜನಸಂಖ್ಯೆಯು 72 ದಶಲಕ್ಷದಿಂದ 2020ರಲ್ಲಿ 1.411 ಬಿಲಿಯನ್ಗೆ ಏರಿದೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಲಾಲ್ ಟಿ ರಾಮ್ ತಮ್ಮ 100ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಈ ಕೆಳಗಿನ ಯಾವ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದರು? ಇಂಡಿಯನ್ ನ್ಯಾಷನಲ್ ಆರ್ಮಿ. ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಸೇನೆ INA ಅನುಭವಿ ಲಾಲ್ ಟಿ ರಾಮ್ ತಮ್ಮ 100ನೇ ವಯಸ್ಸಿನಲ್ಲಿ ನಿಧನರಾದರು. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಾಷ್ಟ್ರೀಯ ಕ್ರಿಕೆಟ್ ತಂಡವನ್ನು ಸೇರುವ ಪಾರ್ಸಿ ಸಮುದಾಯದ ಅತ್ಯಂತ ಕಿರಿಯ ಆಟಗಾರ ಯಾರು? ಅರ್ಜನ್ ನಾಗ್ವಾಸ್ವಾಲಾ. ಭಾರತದ ಪುರುಷರ ಕ್ರಿಕೆಟ್ ತಂಡಕ್ಕೆ ಎಡಗೈ ಮಧ್ಯಮ ವೇಗಿ ಅರ್ಜುನ್ ನಾಗ್ವಾಸ್ವಾಲಾ ಅವರನ್ನು ಆಯ್ಕೆ ಮಾಡಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಗ್ರೇಟ್ ನಿಕೋಬಾರ್ ಅಭಿವೃದ್ಧಿ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಸಂಸ್ಥೆಗಳಿಂದ ಇದು ಬಿಡುಗಡೆಯಾಗುತ್ತದೆ? ನೀತಿ ಆಯೋಗ್. ನೀತಿ ಆಯೋಗದ ಗ್ರೇಟ್ ನಿಕೋಬಾರ್ ಯೋಜನೆ ಬಗ್ಗೆ ಈ ಹಿಂದೆ ಕಳವಳ ವ್ಯಕ್ತಪಡಿಸಿದ್ದ ಪರಿಸರ ಮೌಲ್ಯಮಾಪನ ಸಮಿತಿ ಈಗ ಅದನ್ನು ಉಲ್ಲೇಖದ ನಿಯಮಗಳ ಅನುದಾನಕ್ಕೆ ಶಿಫಾರಸು ಮಾಡಿದೆ. 1 ಈಸ್ ದಿ ರೈಟ್ ಆನ್ಸರ್. ವಿವಿಧ ಆಹಾರ ವಿಭಾಗಗಳಿಗೆ ವಿಶ್ವ ಸೋಡಿಯಂ ಮಾನದಂಡಗಳನ್ನು ಈ ಕೆಳಗಿನ ಯಾವ ಸಂಸ್ಥೆಗಳಿಂದ ಸ್ಥಾಪಿಸಲಾಗಿದೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO. WHO ವಿವಿಧ ಆಹಾರ ವರ್ಗಗಳಿಗಾಗಿ ವಿಶ್ವ ಸೋಡಿಯಂ ಮಾನದಂಡಗಳನ್ನು ಸ್ಥಾಪಿಸಿದೆ. ಇದು ಪ್ರತಿದಿನ 5 ಗ್ರಾಂನಲ್ಲಿ ಉಪ್ಪು ಅಥವಾ ಸೋಡಿಯಂ ಸೇವನೆಯನ್ನು ಶಿಫಾರಸು ಮಾಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ದೋಸ್ತ್ ಫಾರ್ ಲೈಫ್ ಮೊಬೈಲ್ ಅಪ್ಲಿಕೇಶನ್ ದೋಸ್ತ್ ಫಾರ್ ಲೈಫ್ ಮೊಬೈಲ್ ಆ್ಯಪ್ ಅನ್ನು ಪ್ರಾರಂಭಿಸಿದೆ? ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ದೋಸ್ತ್ ಫಾರ್ ಲೈಫ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ನವೀಕರಿಸಬಹುದಾದ ಇಂಧನಕ್ಕಾಗಿ ಹಣಕಾಸು ಸಂಸ್ಥೆಗಳಲ್ಲಿ ಪ್ರಮುಖ ಸಾರ್ವಜನಿಕ ಸಂಸ್ಥೆ ಎಂಬ ಕಾರಣಕ್ಕಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಊರ್ಜಾ ಪ್ರಶಸ್ತಿಯನ್ನು ಗೆದ್ದಿದೆ? ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ICC ಯಿಂದ ನವೀಕರಿಸಬಹುದಾದ ಇಂಧನಕ್ಕಾಗಿ ಹಣಕಾಸು ಸಂಸ್ಥೆಗಳಲ್ಲಿ ಪ್ರಮುಖ ಸಾರ್ವಜನಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ IREDA ಅವರಿಗೆ ಹಸಿರು ಊರ್ಜಾ ಪ್ರಶಸ್ತಿ ನೀಡಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. UN ವರದಿಯ ಪ್ರಕಾರ 2027ರ ವೇಳೆಗೆ ಯಾವ ರಾಷ್ಟ್ರ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಲಿದೆ? ಭಾರತ. 2027ರ ವೇಳೆಗೆ ಭಾರತವು ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗಲಿದೆ ಎಂದು 2019ರಲ್ಲಿ ಪ್ರಕಟವಾದ UN ವರದಿಯ ಮುನ್ಸೂಚನೆ ನೀಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಲೈಫ್ ಇನ್ ದಿ ಕ್ಲಾಕ್ ಟವರ್ ವ್ಯಾಲಿಯ ಲೇಖಕರು ಯಾರು? ಶಕೂರ್ ರಾಥರ್. ಪತ್ರಕರ್ತ ಶಕೂರ್ ರಾಥರ್ ಅವರ ಚೊಚ್ಚಲ ಪುಸ್ತಕ ಲೈಫ್ ಇನ್ ದಿ ಕ್ಲಾಕ್ ಟವರ್ ವ್ಯಾಲಿ ಬರೆದಿದ್ದಾರೆ. ಇದು ಮಾರ್ಚ್ 2021ರಲ್ಲಿ ಬಿಡುಗಡೆಯಾಯಿತು. 1 ಈಸ್ ದಿ ರೈಟ್ ಆನ್ಸರ್. 4ನೇ ಹಣಕಾಸು ಸಂವಾದ ಫೋರ್ತ್ ಫೈನಾನ್ಷಿಯಲ್ ಡೈಲಾಗ್ ಅನ್ನು ನವದೆಹಲಿಯಲ್ಲಿ ಮೇ 11ರಂದು ಈ ಯಾವ ದೇಶಗಳ ನಡುವೆ ಆಯೋಜಿಸಲಾಗಿತ್ತು? ಇಂಡಿಯಾ, ಸ್ವಿಸ್.
4ನೇ ಭಾರತ ಸ್ವಿಸ್ ಹಣಕಾಸು ಸಂವಾದವನ್ನು ನವದೆಹಲಿ ಮೇ 11ರಂದು ಆಯೋಜಿಸಲಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಅಲ್ ಅಕ್ಸಾ ಮಸೀದಿ ಈ ಕೆಳಗಿನ ಯಾವ ನಗರದಲ್ಲಿದೆ? ಜೆರುಸಲೇಂ. ಇಸ್ರೇಲಿ ಮಿಲಿಟರಿ ಗಾಜಾದ ವಿವಿಧ ಪ್ರದೇಶಗಳಲ್ಲಿ ರಾಕೆಟ್ಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಅಲ್ ಅಕ್ಸಾ ಮಸೀದಿ ಜೆರುಸಲೇಂನಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. UN 2021ರಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆಯನ್ನು ಎಷ್ಟು ಎಂದು ಊಹಿಸಿದೆ? 5.4%. ಮೇ 12ರಂದು ವಿಶ್ವಸಂಸ್ಥೆಯು ತನ್ನ ಜಾಗತಿಕ ಆರ್ಥಿಕ ಮುನ್ಸೂಚನೆಯನ್ನು 2021ಕ್ಕೆ 5.4% ಬೆಳವಣಿಗೆಗೆ ಪರಿಷ್ಕರಿಸುವ ಮೂಲಕ ಚೀನಿ ಮತ್ತು US ಆರ್ಥಿಕತೆಗಳಿಗೆ ಪ್ರತಿಕ್ರಿಯಿಸಿತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು 2021ರ ವಿಶ್ವ ಆಹಾರ ಪ್ರಶಸ್ತಿ ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ಗೆದ್ದಿದ್ದಾರೆ? ಶಕುಂತಲಾ ಹರಕ್-ಸಿಂಗ್ ಥೈಲೆಟ್ಸ್. ಆಹಾರ ವ್ಯವಸ್ಥೆಗಳಿಗೆ ಸಮಗ್ರ ಪೌಷ್ಟಿಕಾಂಶ ಸೂಕ್ಷ್ಮ ವಿಧಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮಾಡಿದ ಅದ್ಭುತ ಸಂಶೋಧನೆಗಾಗಿ ಭಾರತೀಯ ಮೂಲದ ಜಾಗತಿಕ ಪೌಷ್ಟಿಕಾಂಶ ತಜ್ಞೆ ಡಾಕ್ಟರ್ ಶಕುಂತಲಾ ಹರಕ್-ಸಿಂಗ್ ಥೈಲೆಟ್ಸ್ ಅವರು 2021ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರೀನ್ ಊರ್ಜಾ ಅವಾರ್ಡ್ 2021 ಗೆದ್ದಿದೆ? ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಈ ವರ್ಷ ನವೀಕರಿಸಬಹುದಾದ ಇಂಧನಕ್ಕಾಗಿ ಹಣಕಾಸು ಸಂಸ್ಥೆಯಲ್ಲಿ ಪ್ರಮುಖ ಸಾರ್ವಜನಿಕ ಸಂಸ್ಥೆ ಎಂಬ ಕಾರಣಕ್ಕಾಗಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ IREDAಗೆ ಗ್ರೀನ್ ಊರ್ಜಾ ಅವಾರ್ಡ್ 2021 ಪ್ರಶಸ್ತಿ ನೀಡಿದೆ. 4 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಅಧಿಕೃತವಾಗಿ ಅತಿದೊಡ್ಡ ಕಪ್ಪೆ ಯಾವ ಜಾತಿಯ ಕಪ್ಪೆ? ಗೋಲಿಯತ್ ಫ್ರಾಗ್. ಗೋಲಿಯತ್ ಕಪ್ಪೆ ಅತಿದೊಡ್ಡ ಜೀವಂತ ಕಪ್ಪೆ ಎಂದು ಹೇಳಲಾಗುತ್ತದೆ. ಇದು 32 ಸೆಂಟಿಮೀಟರ್ ಉದ್ದ ಮತ್ತು 3.25 ಕಿಲೋಗ್ರಾಂಗಳಷ್ಟು ತೂಕವನ್ನು ಹೊಂದಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯಾಜಿದಿ ಅಲ್ಪಸಂಖ್ಯಾತ ಧಾರ್ಮಿಕ ಗುಂಪು ಪ್ರಧಾನವಾಗಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಇರಾಕ್. ಯಾಜಿದಿಸಂ ಒಂದು ಏಕದೇವತಾವಾದಿ ಜನಾಂಗೀಯ ಧರ್ಮವಾಗಿದ್ದು ಅವರ ಜನಸಂಖ್ಯೆಯನ್ನು ವಿಶ್ವದಾದ್ಯಂತ ಸುಮಾರು 7 ಲಕ್ಷ ಎಂದು ಅಂದಾಜಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. COP26 ಪೀಪಲ್ಸ್ ಅಡ್ವೊಕೇಟ್ ಎಂದು ಹೆಸರಿಸಲ್ಪಟ್ಟವರು ಯಾರು? ಸರ್ ಡೇವಿಡ್ ಆಟೆನ್ಬರೋ. ಇಟಲಿಯ ಸಹಭಾಗಿತ್ವದಲ್ಲಿ UK ಪ್ರೆಸಿಡೆನ್ಸಿ ಅಡಿಯಲ್ಲಿ ನಡೆಯಲಿರುವ UN ಹವಾಮಾನ ಬದಲಾವಣೆಯ ಶೃಂಗಸಭೆಯ COP26ರ ಸಂರಕ್ಷಣಾವಾದಿ, ಬ್ರಾಡ್ಕಾಸ್ಟರ್ ಮತ್ತು ಇತಿಹಾಸಕಾರ ಸರ್ ಡೇವಿಡ್ ಆಟೆನ್ಬರೋ ಅವರನ್ನು ಪೀಪಲ್ಸ್ ಅಡ್ವೊಕೇಟ್ ಎಂದು ಹೆಸರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಸಾಹತು ಪೈಪ್ಲೈನ್ ಸೈಬರ್ ಟಾಕ್ ಕೊಲೋನಿಯಲ್ ಪೈಪ್ಲೈನ್ ಸೈಬರ್ ಟಾಕ್ ಯಾವ ದೇಶದಲ್ಲಿ ಸಂಭವಿಸಿದೆ? USA. ಕೊಲೋನಿಯಲ್ ಪೈಪ್ಲೈನ್ USA ಮೂಲದ ತೈಲ ಕಂಪನಿಯಾಗಿದ್ದು ಇದು ಮೇ 7, 2021ರಂದು ರ್ಯಾನ್ಸಮ್ವೇರ್ ಸೈಬರ್ ಟಾಕ್ಗೆ ಒಳಗಾಯಿತು. 3 ಈಸ್ ದಿ ರೈಟ್ ಆನ್ಸರ್. 2021ರ ಫಾರ್ಚೂನ್ನ ವಿಶ್ವದ 50 ಶ್ರೇಷ್ಠ ನಾಯಕರು ವರ್ಲ್ಡ್ಸ್ 50 ಗ್ರೇಟೆಸ್ಟ್ ಲೀಡರ್ಸ್ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಜಸಿಂಡಾ ಅರ್ಡೆರ್ನ್. ಫಾರ್ಚೂನ್ ಮ್ಯಾಗಜಿನ್ ಬಿಡುಗಡೆ ಮಾಡಿದ 2021ರ ವಿಶ್ವದ 50 ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಜಸಿಂಡಾ ಅರ್ಡೆರ್ನ್ ಅಗ್ರಸ್ಥಾನದಲ್ಲಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ಟಾಪ್ 10 ಫಾರ್ಚೂನ್ಸ್ ವರ್ಲ್ಡ್ಸ್ 50 ಗ್ರೇಟೆಸ್ಟ್ ಲೀಡರ್ಸ್ 2021. ರ ಮೊದಲ ಬ್ರಿಕ್ಸ್ ಉದ್ಯೋಗ ಕಾರ್ಯಗುಂಪು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ EWG ಸಭೆ ಇತ್ತೀಚೆಗೆ ನಡೆಯಿತು. 2021ರಲ್ಲಿ ಬ್ರಿಕ್ಸ್ನ ಅಧ್ಯಕ್ಷ ದೇಶ ಯಾವುದು? ಭಾರತ. ಮೊದಲ ಬ್ರಿಕ್ಸ್ ಉದ್ಯೋಗ ಕಾರ್ಯಗುಂಪು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ EWG ಸಭೆ 11-12 ಮೇ 2021ರಂದು ವರ್ಚುವಲ್ ರೂಪದಲ್ಲಿ ನಡೆಯಿತು. 2021ರಲ್ಲಿ ಬ್ರಿಕ್ಸ್ ಪ್ರೆಸಿಡೆನ್ಸಿಯನ್ನು ವಹಿಸಿಕೊಂಡ ಭಾರತದ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ಮೈಗ್ರೇಷನ್ ಅಂಡ್ ಡೆವಲಪ್ಮೆಂಟ್ ಬ್ರೀಫ್ ವರದಿಯ ಪ್ರಕಾರ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ 2020ರಲ್ಲಿ ಅತಿ ಹೆಚ್ಚು ಹಣ ರವಾನೆ ಪಡೆದ ದೇಶ ಯಾವುದು? ಭಾರತ. 2021ರ ಮೇ 12ರಂದು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ವರದಿಯ ಪ್ರಕಾರ 2020ರಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಹಣ ರವಾನೆಯಾಗಿದೆ. 2008ರಿಂದ ಭಾರತಕ್ಕೆ ಅತಿ ಹೆಚ್ಚು ಹಣ ರವಾನೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್.
ಪ್ರವರ್ತಕ ಲೋಕೋಪಕಾರಿ, ಪಯೋನಿಯರಿಂಗ್ ಫಿಲಿಯಾಂಥ್ರೋಪಿಸ್ಟ್ ಮತ್ತು ಮಾಧ್ಯಮ ವ್ಯಕ್ತಿತ್ವ, ಮೀಡಿಯಂ ಪರ್ಸನಾಲಿಟಿ ಇಂದು ಜೈನ್ ನಿಧನರಾದರು. ಅವರು ಈ ಯಾವ ಮಾಧ್ಯಮ ಗುಂಪಿನ ಅಧ್ಯಕ್ಷರಾಗಿದ್ದರು? ಟೈಮ್ಸ್ ಗ್ರೂಪ್. ಕೋವಿಡ್ ಸಂಬಂಧಿತ ತೊಡಕುಗಳಿಂದಾಗಿ ಪ್ರವರ್ತಕ ಲೋಕೋಪಕಾರಿ ಮತ್ತು ಟೈಮ್ಸ್ ಗ್ರೂಪ್ ಅಧ್ಯಕ್ಷ ಇಂದು ಜೈನ್ ನಿಧನ ಹೊಂದಿದ್ದಾರೆ. ಅವರ ವಯಸ್ಸು 84 ಆಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಭೀಮಾ ಬಿದಿರನ್ನು ಬಳಸುವ ಆಕ್ಸಿಜನ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿದೆ? ತಮಿಳುನಾಡು. ಭೀಮಾ ಅಥವಾ ಭೀಮಾ ಬಿದಿರು ಒಂದು ಶ್ರೇಷ್ಠ ತದ್ರೂಪಿ. ಇದನ್ನು ಬಂಬೂಸಾ ಬಾಲ್ಕುವಾದಿಂದ ಆಯ್ಕೆ ಮಾಡಲಾಗಿದೆ. ಇದು ಹೆಚ್ಚಿನ ಇಳುವರಿ ನೀಡುವ ಬಿದಿರಿನ ಜಾತಿ. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಮ್ಯೂಕರ್ ಮೈಕೋಸಿಸ್ ಅಥವಾ ಕಪ್ಪು ಶಿಲೀಂಧ್ರ ಸೋಂಕು, ಮ್ಯೂಕರ್ ಮೈಕೋಸಿಸ್ ಆರ್ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಈ ಯಾವ ರೋಗಿಗಳಲ್ಲಿ ಕಂಡುಬಂದಿದೆ? ಕೋವಿಡ್-19. ಕೋವಿಡ್-19 ರೋಗಿಗಳಲ್ಲಿ ಮ್ಯೂಕರ್ ಮೈಕೋಸಿಸ್ ಅಥವಾ ಕಪ್ಪು ಶಿಲೀಂಧ್ರ ರೋಗ ಕಂಡುಬಂದಿದೆ. ಇದು ಶಿಲೀಂಧ್ರಗಳ ಸೋಂಕಿನಿಂದ ಉಂಟಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಆಂಫೋಟೆರಿಸಿನ್ ಬಿ ಅನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ? ಮ್ಯೂಕರ್ ಮೈಕೋಸಿಸ್, ಫಂಗಲ್ ಇನ್ಫೆಕ್ಷನ್. ದೇಹದ ದ್ರವಗಳಲ್ಲಿ ಪಡೆದ ಸಾಂದ್ರತೆ ಮತ್ತು ಶಿಲೀಂಧ್ರದ ಒಳಗಾಗುವಿಕೆಯನ್ನು ಅವಲಂಬಿಸಿ ಆಂಫೋಟೆರಿಸಿನ್ ಬಿ ಯನ್ನು ನೀಡಲಾಗುವುದು. ಇದು ಒಂದು ಶಿಲೀಂಧ್ರ ನಾಶಕ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ 18 ಆನೆಗಳು ಸಾವನ್ನಪ್ಪಿದ ಕುಂಡೋಲಿ ಪ್ರಸ್ತಾವಿತ ಮೀಸಲು ಅರಣ್ಯವು ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಮೇ 12ರ ರಾತ್ರಿ ಅಸ್ಸಾಂನ ಕತಿಯಾ ಟೋಲೆ ವ್ಯಾಪ್ತಿಯ ಕುಂಡೋಲಿ ಪ್ರಸ್ತಾವಿತ ಮೀಸಲು ಅರಣ್ಯದ ಮೊಮನಿ ಬೆಟ್ಟದಲ್ಲಿ 18 ಆನೆಗಳು ಸಾವನ್ನಪ್ಪಿದ್ದವು. 3 ಈಸ್ ದಿ ರೈಟ್ ಆನ್ಸರ್. ವುಮೆನ್ ಸಿಟ್ಟಿಂಗ್ ನಿಯರ್ ಎ ವಿಂಡೋ, ಮೇರಿ ಥೆರೆಸೆ ಯಾವ ಕಲಾವಿದನ ಪ್ರಸಿದ್ಧ ಚಿತ್ರಕಲೆ? ಪ್ಯಾಬ್ಲೋ ಪಿಕಾಸೋ ಅವರ ಪ್ರಸಿದ್ಧ ವುಮೆನ್ ಸಿಟ್ಟಿಂಗ್ ನಿಯರ್ ಎ ವಿಂಡೋ, ಮೇರಿ ಥೆರೆಸೆ ವರ್ಣಚಿತ್ರವನ್ನು ನ್ಯೂಯಾರ್ಕ್ನ ಕ್ರಿಸ್ಟೀಸ್ನಲ್ಲಿ $103.4 ಮಿಲಿಯನ್ ಮಾರಾಟ ಮಾಡಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಮಂಗಳ ಗ್ರಹದಲ್ಲಿ ಯಶಸ್ವಿಯಾಗಿ ಇಳಿದಿರುವ ಟೈನ್ವೆನ್-1 ಯಾವ ದೇಶದ ಬಾಹ್ಯಾಕಾಶ ನೌಕೆಯಾಗಿದೆ? ಚೀನಾ. ಟಿಯಾನ್ವೆನ್-1 ಹೆಸರಿನ ಚೀನಾದ ಬಾಹ್ಯಾಕಾಶ ನೌಕೆ ಮಂಗಳ ಗ್ರಹದಲ್ಲಿ ಯಶಸ್ವಿಯಾಗಿ ಇಳಿದಿದೆ. ಇದು USA ನಂತರ ತನ್ನ ರೋವರ್ ಅನ್ನು ಕೆಂಪು ಗ್ರಹದಲ್ಲಿ ಇಳಿಸಿದ 2ನೇ ದೇಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಆಲ್ಟೋ ವಿಶ್ವವಿದ್ಯಾಲಯದ ಸಂಶೋಧನೆಯ ಪ್ರಕಾರ ಪ್ರಸ್ತುತ ಸ್ಥಿತಿಯ 1/3 ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಯಾವ ಸ್ಥಿತಿಯು ಕುಸಿಯಲು ಕಾರಣವಾಗುತ್ತದೆ? ಹಸಿರುಮನೆ ಅನಿಲ ಹೊರಸೂಸುವಿಕೆ. ಆಲ್ಟೋ ವಿಶ್ವವಿದ್ಯಾನಿಲಯದ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಜಗತ್ತಿನಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ನಿಯಂತ್ರಣವಿಲ್ಲದೆ ಇದೇ ರೀತಿಯ ಬೆಳವಣಿಗೆ ಇದ್ದರೆ ಜಾಗತಿಕ ಆಹಾರ ಉತ್ಪಾದನೆಯು ಭವಿಷ್ಯದಲ್ಲಿ ಪ್ರಸ್ತುತ ಉತ್ಪಾದನಾ ಮಟ್ಟಕ್ಕಿಂತ 3ನೇ ಭಾಗಕ್ಕಿಂತಲೂ ಕಡಿಮೆಯಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೋವಾಕ್ಸ್ ಮೈತ್ರಿಕೂಟ ಕೋವ್ಯಾಕ್ಸ್ ಅಲೈಯನ್ಸ್ಗೆ ಸೇರ್ಪಡೆಗೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಪಂಜಾಬ್. ಕೋವಾಕ್ಸ್ ಮೈತ್ರಿಕೂಟಕ್ಕೆ ಸೇರ್ಪಡೆಯಾದ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಂಜಾಬ್ ಸರ್ಕಾರ ಕಾರಣವಾಗಿದೆ. ಇದು ರಾಜ್ಯಕ್ಕೆ ಉತ್ತಮ ಬೆಲೆಗೆ ಲಸಿಕೆಗಳನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ವೈದ್ಯಕೀಯ ಬಳಕೆಗೆ ಉದ್ದೇಶಿಸಿರುವ ಆಕ್ಸಿಜನ್ ಸಿಲಿಂಡರ್ಗಳ ಸರಿಯಾದ ಬಣ್ಣ ಗುರುತಿಸುವಿಕೆ ಈ ಕೆಳಗಿನವುಗಳಲ್ಲಿ ಯಾವುದು? ಬ್ಲ್ಯಾಕ್ ಕಲರ್ಡ್ ಬಾಡಿ ವಿತ್ ವೈಟ್ ನೆಕ್. ಯಾವುದೇ ಸಂಕುಚಿತ ಅನಿಲವನ್ನು ಹೊಂದಿರುವ ಯಾವುದೇ ಸಿಲಿಂಡರ್ ವೈದ್ಯಕೀಯ ಸಿಲಿಂಡರ್ಗಳಿಗೆ IS 3933ಯಲ್ಲಿ ನಿರ್ದಿಷ್ಟಪಡಿಸಿದ ಸೂಕ್ತವಾದ ಗುರುತಿನ ಬಣ್ಣಗಳಿಂದ ಸಿಲಿಂಡರ್ ಅನ್ನು ಚಿತ್ರಿಸಲಾಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. 69ನೇ ಮಿಸ್ ಯೂನಿವರ್ಸ್ ಕಿರೀಟವನ್ನು ಪಡೆದ ಆಂಡ್ರಿಯಾ ಮೆಜಾ ಯಾವ ದೇಶದಿಂದ ಬಂದವರು? ಮೆಕ್ಸಿಕೋ. 26 ವರ್ಷದ ಮಿಸ್ ಮೆಕ್ಸಿಕೋ ಆಂಡ್ರಿಯಾ ಮೆಜಾ ಫ್ಲೋರಿಡಾದಲ್ಲಿ ಮಿಸ್ ಯೂನಿವರ್ಸ್ ಕಿರೀಟವನ್ನು ಪಡೆದರು. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಈ ಕಾರ್ಯಕ್ರಮವು 2020ರಲ್ಲಿ ಮೊದಲ ಬಾರಿಗೆ ರದ್ದಾದ ನಂತರ ಈ ವರ್ಷ ನಡೆಯಿತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಜೀವವೈದ್ಯ ಶಾಂತಿ ಕಾರಿಡಾರ್ಗಾಗಿ ಪ್ರತಿಷ್ಠಿತ ವಿಟ್ಲಿ ಪ್ರಶಸ್ತಿ 2021 ಗೆದ್ದಿದ್ದಾರೆ? ವೈನುಕ್ಲು ಫೋಮ್. ನಾಗಾಲ್ಯಾಂಡ್ನ ಚರ್ಚ್ ಕಾರ್ಮಿಕರೊಬ್ಬರು ರಾಜ್ಯದಲ್ಲಿ ಸಮುದಾಯ ಸ್ವಾಮ್ಯದ ಕಾಡುಗಳ ಜಾಲವನ್ನು ರಚಿಸಲು ಮತ್ತು ಅಪರೂಪದ ಅಮೂರ್ ಫಾಲ್ಕನ್ ಅನ್ನು ರಕ್ಷಿಸಲು ಮಾಡಿದ ಪ್ರಯತ್ನಗಳಿಗಾಗಿ
ಗ್ರೀನ್ ಆಸ್ಕರ್ ಎಂದು ಕರೆಯಲ್ಪಡುವ ವಿಟ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಭಾರತೀಯ ನುಕ್ಲುಫೋಮ್. ಒನ್ ಈಸ್ ದಿ ರೈಟ್ ಆನ್ಸರ್. 1960ರಲ್ಲಿ ಥಿಯೋಡರ್ ಮೈಮನ್ ಅವರಿಂದ ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯ ವಾರ್ಷಿಕೋತ್ಸವವನ್ನು ಯಾವ ಅಂತಾರಾಷ್ಟ್ರೀಯ ದಿನವೆಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಬೆಳಕಿನ ದಿನ. ಭೌತವಿಜ್ಞಾನಿ ಮತ್ತು ಎಂಜಿನಿಯರ್ ಥಿಯೋಡರ್ ಮೈಮನ್ ಲೇಸರ್ ಲೈಟ್ನ ಜನಕ. ಅವರು 1960ರಲ್ಲಿ ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ಪ್ರತಿ ವರ್ಷ ಮೇ 16ರಂದು ಅಂತಾರಾಷ್ಟ್ರೀಯ ಬೆಳಕಿನ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಅನ್ನು ಆಚರಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಎಂ.ಎಸ್. ನರಸಿಂಹನ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಗಣಿತ. ಪ್ರಸಿದ್ಧ ಗಣಿತಜ್ಞ ಪ್ರೊಫೆಸರ್ ಎಂ.ಎಸ್. ನರಸಿಂಹನ್ ಇತ್ತೀಚೆಗೆ ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. 2 ಈಸ್ ದಿ ರೈಟ್ ಆನ್ಸರ್. ಇಟಾಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಗೆದ್ದ ಟೆನ್ನಿಸ್ ಆಟಗಾರ ಯಾರು? ರಾಫೆಲ್ ನಡಾಲ್. ಸ್ಪೇನ್ನ ಟೆನ್ನಿಸ್ ಅನುಭವಿ ರಾಫೆಲ್ ನಡಾಲ್ ನಂಬರ್ 1 ಟೆನ್ನಿಸ್ ಆಟಗಾರ ನೊವಾಕ್ ಜೊಕೋವಿಕ್ ಅವರನ್ನು ಮಣಿಸಿ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು 10ನೇ ಬಾರಿಗೆ ಗೆದ್ದಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಮೇಲಿನ ಅತಿದೊಡ್ಡ ಸೋಡಾ ಅಥವಾ ಕ್ಷಾರೀಯ ಸರೋವರವಾದ ಲೇಕ್ ವ್ಯಾನ್ ಯಾವ ದೇಶದಲ್ಲಿದೆ? ಟರ್ಕಿ. ಟರ್ಕಿಯಲ್ಲಿರುವ ಲೇಕ್ ವ್ಯಾನ್ನ ಛಾಯಾಚಿತ್ರವು ನಾಸಾದ ಟೂರ್ನಮೆಂಟ್ ಅರ್ತ್ 2021 ಸವಾಲನ್ನು ಗೆದ್ದಿದೆ. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಕೃಷಿ ಪ್ರವಾಸೋದ್ಯಮ ದಿನ ವರ್ಲ್ಡ್ ಅಗ್ರಿ ಟೂರಿಸಂ ಡೇ ಅನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? 16 ಮೇ. ವಿಶ್ವ ಕೃಷಿ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಮೇ 16ರಂದು ಆಚರಿಸಲಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಎಲ್ಲ ಸಂಶ್ಲೇಷಿತ ಕ್ಯಾನಬಿನಾಯ್ಡ್ ಸಿಂಥೆಟಿಕ್ ಕ್ಯಾನಬಿನಾಯ್ಡ್ ವಸ್ತುಗಳನ್ನು ನಿಷೇಧಿಸಿದ ವಿಶ್ವದ ಮೊದಲ ದೇಶ ಯಾವುದು? ಚೀನಾ. ಎಲ್ಲ ಸಂಶ್ಲೇಷಿತ ಕ್ಯಾನಬಿನಾಯ್ಡ್ ವಸ್ತುಗಳನ್ನು ನಿಷೇಧಿಸಿದ ವಿಶ್ವದ ಮೊದಲ ದೇಶ ಚೀನಾ. 2 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ಈ ಯಾವ ದಿನವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಡೆಂಗ್ಯೂ ದಿನವಾಗಿ ಆಚರಿಸುತ್ತದೆ? ಮೇ 16. ಪ್ರತಿ ವರ್ಷ ಮೇ 16ನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಡೆಂಗ್ಯೂ ದಿನವಾಗಿ ಆಚರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಏಡ್ಸ್ ಲಸಿಕೆ ದಿನ ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 18 ಮೇ. HIV ಸೋಂಕು ಮತ್ತು ಏಡ್ಸ್ ತಡೆಗಟ್ಟಲು ಲಸಿಕೆಯ ನಿರಂತರ ತುರ್ತು ಅಗತ್ಯವನ್ನು ಉತ್ತೇಜಿಸಲು ವಿಶ್ವ ಏಡ್ಸ್ ಲಸಿಕೆ ದಿನವನ್ನು HIV ಲಸಿಕೆ ಜಾಗೃತಾ ದಿನ ಎಂದು ಕರೆಯುತ್ತಾರೆ. ವಾರ್ಷಿಕವಾಗಿ ಮೇ 18ರಂದು ಆಚರಿಸಲಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಕೃಷಿ ರಫ್ತು ಸೌಲಭ್ಯ ಕೇಂದ್ರ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಸೆಂಟರ್ ಅನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ? ಪುಣೆ. ಮಹಾರಾಷ್ಟ್ರ ಚೇಂಬರ್ ಆಫ್ ಕಾಮರ್ಸ್, ಇಂಡಸ್ಟ್ರಿ ಅಂಡ್ ಅಗ್ರಿಕಲ್ಚರ್ MCCIA ಭಾರತದ ಮೊದಲ ಕೃಷಿ ರಫ್ತು ಸೌಲಭ್ಯ ಕೇಂದ್ರವನ್ನು ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ಸಹಯೋಗದೊಂದಿಗೆ ಪುಣೆಯಲ್ಲಿ ಪ್ರಾರಂಭಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಡಾಕ್ಟರ್ KK ಅಗರ್ವಾಲ್ ಅವರು ಯಾವ ಔಷಧ ಕ್ಷೇತ್ರಕ್ಕೆ ಸಂಬಂಧಿಸಿದರು? ಕಾರ್ಡಿಯಾಲಜಿ. ಖ್ಯಾತ ಹೃದ್ರೋಗ ತಜ್ಞ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ KK ಅಗರ್ವಾಲ್ ಅವರು ಕೋವಿಡ್ರೊಂದಿಗೆ ಹೋರಾಡಿ ನಿಧನರಾದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. 2021ರಲ್ಲಿ ಅಂತಾರಾಷ್ಟ್ರೀಯ ಅಜೇಯ ಚಿನ್ನದ ಪದಕ ಇಂಟರ್ನ್ಯಾಷನಲ್ ಇನ್ವಿನ್ಸಿಬಲ್ ಗೋಲ್ಡ್ ಮೆಡಲ್ಗೆ ಈ ಕೆಳಗಿನವರಲ್ಲಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಕೇಂದ್ರದ ಮಾಜಿ ಶಿಕ್ಷಣ ಸಚಿವ ಡಾಕ್ಟರ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರಿಗೆ 2021ಕ್ಕೆ ಅಂತಾರಾಷ್ಟ್ರೀಯ ಅಜೇಯ ಚಿನ್ನದ ಪದಕ ನೀಡಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಲೆಕ್ಕಾಚಾರ ಮಾಡಲು ನಿಗದಿಪಡಿಸಿದ ಮೂಲ ವರ್ಷ ಯಾವುದು? 2011-12. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಇತ್ತೀಚೆಗೆ ಭಾರತದಲ್ಲಿ ಸಗಟು ಬೆಲೆಯನ್ನು ಏಪ್ರಿಲ್ 2021ಕ್ಕೆ ಬಿಡುಗಡೆ ಮಾಡಿತು. ಏಪ್ರಿಲ್ 2021ರ ವಾರ್ಷಿಕ ಹಣದುಬ್ಬರ ಇದರ 10.49%. 1 ಈಸ್ ದಿ ರೈಟ್ ಆನ್ಸರ್. EYನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆಯ ಸೂಚ್ಯಂಕ ರಿನ್ಯೂವಬಲ್ ಎನರ್ಜಿ ಕಂಟ್ರಿ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ನಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ?
USA. ಸೋಲಾರ್ ಫೋಟೋವೋಲ್ಟಿಕ್ ಫ್ರಾಂಟ್ನಲ್ಲಿ ಅಸಾಧಾರಣ ಕಾರ್ಯಕ್ಷಮತೆಯಿಂದಾಗಿ ಭಾರತವು EYನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆ ಸೂಚಕದಲ್ಲಿ 3ನೇ ಸ್ಥಾನದಲ್ಲಿದೆ. 2 is the right answer. ಜಲಾಂತರ್ಗಾಮಿ ಕೇಬಲ್ ಸರಬರಾಜುದಾರ ಸಬ್ಕಾಮ್ನೊಂದಿಗೆ ಅತಿದೊಡ್ಡ ಅಂತಾರಾಷ್ಟ್ರೀಯ ಸಾಗರದೊಳಗಿನ ಕೇಬಲ್ ನೆಟ್ವರ್ಕ್ ನಿರ್ಮಿಸಲು ಯಾವ ಟೆಲಿಕಾಂ ಆಪರೇಟರ್ ಜಾಗತಿಕ ಒಕ್ಕೂಟಕ್ಕೆ ಸೇರಿದೆ? ರಿಲಯನ್ಸ್ ಜಿಯೋ. ಟೆಲಿಕಾಂ ಆಪರೇಟರ್ ರಿಲಯನ್ಸ್ ಜಿಯೋ ಭಾರತವನ್ನು ಕೇಂದ್ರೀಕರಿಸಿದ ಅತಿದೊಡ್ಡ ಅಂತಾರಾಷ್ಟ್ರೀಯ ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆಯನ್ನು ಜಾಗತಿಕ ಪಾಲುದಾರರು ಮತ್ತು ಜಲಾಂತರ್ಗಾಮಿ ಕೇಬಲ್ ಸರಬರಾಜುದಾರ ಸಬ್ಕಾಮ್ನೊಂದಿಗೆ ನಿರ್ಮಿಸುತ್ತಿದೆ. 3 is the right answer. ಸ್ಟೇಟ್ ಆಫ್ ದ ಎಕಾನಮಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ತನ್ನ ಮಾಸಿಕ ಬುಲೆಟಿನ್ ಜೊತೆಗೆ ಸ್ಟೇಟ್ ಆಫ್ ದ ಎಕಾನಮಿ ವರದಿಯನ್ನು ಬಿಡುಗಡೆ ಮಾಡಿದೆ. 2 is the right answer. ಇಲ್ಲಿಗೆ 50 ಪ್ರಶ್ನೆಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ ಮುಕ್ತಾಯ ಆಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.